ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಿಜಯ್ ಟಿವಿಕೆ ವಿಜಯ್ ವಿಕ್ಟರಿನೇ ಇವತ್ತು ಎಲ್ಲ ಕಡೆ ಟ್ರೆಂಡ್. ಯಾವ ಥರ ಧೂಳೆಬ್ಬಿಸಿ ಬಂದಿದ್ದಾರೆ ಅಂದರೆ, ತಮಿಳ್ನಾಡಿನಲ್ಲಿ ಹೊಸ ಹಿಸ್ಟ್ರಿ ಸೃಷ್ಟಿಸ್ತಾರಪ್ಪ ಇವರು. ನಿಜವಾಗಿಯೂ ಒಂದು ಬದಲಾವಣೆ ಬಯಸ್ತಿರೋ ಜನಕ್ಕೆ ಅದನ್ನು ತಂದು ತೋರಿಸ್ತಾರೆ ಅನ್ನೋ ಮಟ್ಟಿಗೆ ಕ್ರೇಜು. ಯಾರು ಅವರನ್ನು ವಿರೋಧಿಸೋರು ಟೀಕ್ಸೋರು ಇಲ್ಲ. ಯಾಕಂದರೆ ಆರಂಭ ಅಲ್ವಾ, ಇನ್ನು ಶುಭಾರಂಭ ಮಾಡಿದ್ದಾರೆ ಅಷ್ಟೇ. ಎಲ್ಲರಿಗೂ ನಿರೀಕ್ಷೆ ಅಷ್ಟೇ ವಿಜಯ್ ಮೇಲೆ. ನರೇಂದ್ರ ಮೋದಿಯವರು ಮುಕ್ತ ಕಂಠದಿಂದ ಟಿವಿಕೆ ಗೆಲುವನ್ನು ಶ್ಲಾಘಿಸಿದ್ದಾರೆ. ಅಣ್ಣಾಮಲೈ ನಿಜವಾಗಿಯೂ ಇಲ್ಲಿನ ಜನತೆಗೆ ಧನ್ಯವಾದ. ಯಾಕಂದರೆ ಬದಲಾವಣೆ ಬಯಸಿದ್ದೀರಿ, ಭ್ರಷ್ಟಾಚಾರಕ್ಕೆ ನೋ ಎಂದಿದ್ದೀರಿ, ಕುಟುಂಬ ರಾಜಕಾರಣಕ್ಕೆ ನೋ ಎಂದಿದ್ದೀರಿ, ಓಟನ್ನು ಖರೀದಿಸೋರಿಗೆ ನೋ ಎಂದಿದ್ದೀರಿ, ಹೊಸ ಜನ್ರೇಷನ್ಗೆ ಜೈ ಅಂದಿದ್ದೀರಲ್ಲ. ಏನು ಮಾಡಬೇಕು ಅಂದ್ಕೊಂಡು ಬಂದಿದ್ದೀರೋ ಅದನ್ನು ಯಶಸ್ವಿಯಾಗಿ ಮಾಡಿ ವಿಜಯ್ ಅಂತ ಶುಭ ಹಾರೈಸಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಲ್ವಾ ಇದು. ವೆಸ್ಟ್ ಬೆಂಗಾಲಲ್ಲಿ BJPಯ ಭರ್ಜರಿ ಜಯ ಒಂದು ಐತಿಹಾಸಿಕ ಕ್ಷಣ ಆದರೆ, ಅದೊಂದು ಹಿಸ್ಟ್ರಿ. ಆದರೆ ತಮಿಳ್ನಾಡಿನಲ್ಲೊಂದು ಹಿಸ್ಟ್ರಿ ಸೃಷ್ಟಿ ಮಾಡಿದ್ದಾರೆ ವಿಜಯ್. ಎಂತೆಂಥವ್ರಿಗೆ ಗೊತ್ತಾ ಟಿಕೆಟ್ ಕೊಟ್ಟಿರೋದು? ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಕೆಲವೊಂದು ಗಮನಿಸಲೇಬೇಕು. ಬಡವರನ್ನು ಪಿಕ್ ಮಾಡಿದ ವಿಜಯ್, ಬಡವರಿಗೆ, ಆಟೋ ಡ್ರೈವರ್ಸ್ಗೆ ಅವಕಾಶ ಕೊಟ್ಟ ವಿಜಯ್. ಕ್ರಿಶ್ಚಿಯನ್ ಆದರೂ ಕೂಡ ಹಿಂದೂ ಧರ್ಮದ ಪಾಲನೆಯನ್ನು ಮಾಡ್ತಿರುವ ವಿಜಯ್ ಮತ್ತು ಕುಟುಂಬ. ಬ್ರಾಹ್ಮಣರಿಗೆ ಟಿಕೆಟ್ ಕೊಟ್ಟ ವಿಜಯ್. ಬ್ರಾಹ್ಮಣ ವಿರೋಧಿ ಪಕ್ಷಗಳೇ ಅಲ್ಲಿ ಅಧಿಕಾರ ನಡೆಸ್ತಿರೋ ದಶಕಗಳ ಕಾಲವನ್ನು ನೋಡಿದ್ದೀವಿ ನಾವು. ಸನಾತನವನ್ನು ಏಡ್ಸ್, ಮಲೇರಿಯಾಗೆ ಹೋಲಿಸಿರೋ ಹೊಲಸು ನಾಲಿಗೆಗಳನ್ನು ನೋಡಿದ್ದೀವಿ ನಾವು. ಆದರೆ ತಾನು ಸ್ವತಃ ಕ್ರಿಶ್ಚಿಯನ್ ಆಗಿದ್ದರೂ ಕೂಡ ವಿಜಯ್ ನಡವಳಿಕೆ ಮೆಚ್ಚುಗೆಗೆ ಪಾತ್ರವಾಗ್ತಿದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ವೆರಿ ಇಂಟ್ರೆಸ್ಟಿಂಗ್ ವಿಚಾರಗಳಿವೆ. ಮಾಹಿತಿ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ನೋಡಿ, ಟಿವಿಕೆ ವಿಜಯ್ ಧಾಮು ಅನ್ನೋರು ಹೆವಿ ವೇಟ್ ಲೀಡರ್ಸ್ನೆಲ್ಲ AIADMK DMKಯ ಬಹಳ ಸ್ಟ್ರಾಂಗು 5-6 ಸಲ ಗೆದ್ದಿರುವಂಥ MLAಗಳನ್ನೆಲ್ಲ ಸೋಲಿಸಿ ವಿನ್ ಆಗಿದ್ದಾರೆ. ಇವರೊಬ್ಬರು ಆಟೋ ಡ್ರೈವರ್ ಅನ್ನೋದು ಇಂಟ್ರೆಸ್ಟಿಂಗ್. ಎಲ್ಲಿ? ರೋಯಾಪುರಂ ಅಲ್ಲಿ ಗೆದ್ದಿದ್ದಾರೆ. ಸುಬೈರ್ ಖಾನ್ ಮತ್ತು D ಜಯಕುಮಾರ್ ಇವರೆಲ್ಲ ಸಿಕ್ಕಾಪಟ್ಟೆ ಗೆದ್ದಿರುವಂಥ, ಬಹಳಷ್ಟು ಚುನಾವಣೆಗಳಲ್ಲಿ ಗೆದ್ದಿರುವಂಥ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸು. ಅಂಥವರಿಬ್ಬರನ್ನು ಸೋಲಿಸಿ ಈಗ ವಿಜಯ್ ಅಂತಲೇ ಅವ್ರ ಹೆಸರು ಕೂಡ, ವಿಜಯ್ ಧಾಮು ಅಂತ ಆಟೋ ಡ್ರೈವರ್ಗೆ ಅವಕಾಶ ಕೊಟ್ಟಾಗ ಎಲ್ಲರೂ ಕಣ್ಣಲ್ಲಿ ನೀರು ಹಾಕಿದರು. ವಿಜಯ್ ನಿಜವಾಗಿಯೂ ಬಡವ್ರಿಗೋಸ್ಕರನೇ ಬಂದಿದ್ದಾರೆ, ಸಿನಿಮಾದಲ್ಲಲ್ಲ ನಿಜ ಜೀವನದಲ್ಲಿ ಅನ್ನುವಂಥ ಒಂದು ಕೂಗು ಎದ್ದಿತ್ತು. ಅವರನ್ನು ವಿನ್ ಮಾಡಿ ಅಂತ ತೋರಿಸಿದ್ದಾರೆ. ಅಂದರೆ TVK ವಿಜಯ್ ಹೆಸರಲ್ಲೇ ಗೆದ್ದಿದೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅಲ್ಲ ಜಾತಿ ಧರ್ಮ ಬಂದೇ ಇಲ್ಲ. ಬೆಳಗ್ಗೆ ಒಂದು ರಿಪೋರ್ಟ್ ಇಟ್ಟಿದ್ವಿ. SC ಡಾಮಿನೇಟಿಂಗ್ ಇರುವಂಥ SC ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಇಲ್ಲ SC ಮತಗಳು ಜಾಸ್ತಿ ಇರುವಂಥ ಕಾನ್ಸ್ಟಿಟ್ಯೂನ್ಸಿ ಇರಬಹುದು, ಅಲ್ಲೆಲ್ಲ ವಿಜಯ್ ವಿನ್ನು. ಗೌಂಡರ್ ಕಮ್ಯುನಿಟಿ ತೊಗೊಳ್ಳಿ, ST ಕಮ್ಯುನಿಟಿ ಜಾಸ್ತಿ ಇರುವಂಥ ಕ್ಷೇತ್ರಗಳನ್ನು ತೊಗೊಳ್ಳಿ, ಯಾವ ಧರ್ಮ ಯಾವ ಜಾತಿ ಏನಾದರೂ ತೊಗೊಳ್ಳಿ, ಅಲ್ಲಿ ಆ ಫ್ಯಾಕ್ಟ್ರ್ ವರ್ಕೇ ಆಗಿಲ್ಲ. ವಿಜಯ್ ಅನ್ನೋ ಫ್ಯಾಕ್ಟರ್ ಅಷ್ಟೇ ವರ್ಕ್ ಆಗಿರೋದು. ಮತ್ತು ಬಡವರೆಲ್ಲ ಕಿತ್ತೆದ್ದು ಬಂದು ಬದಲಾವಣೆ ವಿಜಯ್ ಮಾಡ್ತಾರೆ ಅಂತ ನಂಬಿಕೆಯಿಂದ ವೋಟ್ ಹಾಕಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್, TVKಯಲ್ಲಿ ತಮ್ಮ ಡ್ರೈವರ್ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ ವಿಜಯ್. ಸುದೀರ್ಘ ಅವಧಿಗೆ ತನ್ನ ಡ್ರೈವರ್ ಆಗಿ ಕೆಲಸ ಮಾಡಿದಂಥವ್ರ ಮಗ ಸಬರಿನಾಥನ್ ಅವ್ರಿಗೆ ಟಿಕೆಟ್ ಕೊಡ್ತಾರೆ ವಿಜಯ್. ಆಗ ಎಲ್ಲರೂ ತುಂಬ ಎಮೋಷ್ನಲ್ ಆಗಿದ್ದಂಥ ವಿಡಿಯೋ ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅಂದರೆ ವಿಜಯ್ ದೃಷ್ಟಿ ಇಟ್ಟಿರೋದೇ ಬೇರೆ, ಅವ್ರ ಟಾರ್ಗೆಟೇ ಬೇರೆ ಅನ್ನೋದು ಬಹಳ ಮೆಚ್ಚುಗೆಗೆ ಕಾರಣವಾಗ್ತಿರೋದು ಈಗ. ಮತ್ತು DMK ಸ್ಟಾಲಿನನ್ನು ಬಹಳ ಸ್ಟ್ರಾಂಗ್ ಕ್ಯಾಂಡಿಡೇಟ್, ಯಾರ್ಯಾರೋ ದೊಡ್ಡ ಲೀಡರ್ಸ್ನೆಲ್ಲ ಗೆಲ್ಲಿಸಿಲ್ಲ VS ಬಾಬು. ಸ್ಟಾಲಿನನ್ನು ಸೋಲಿಸುವ ಮೂಲಕ ಭರ್ಜರಿ ಜಯವನ್ನು ದಾಖಲಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಹೆವಿ ವೇಟ್ ಲೀಡರ್ಸ್ನ, ಜನಸಾಮಾನ್ಯರನ್ನು ಕರ್ಕೊಂಡು ಬಂದು ನಿಲ್ಲಿಸಿ ಸೋಲಿಸಿ ಬಿಸಾಕಿದ್ದಾರೆ ವಿಜಯ್. ಈ ಹಿಂದೆ ಈಗ ವಿಜಯ್ ರೀತಿಯೇ ಮ್ಯಾಜಿಕ್ ಮಾಡಿ ಬಂದಿಲ್ವಾ ಇತಿಹಾಸ, ತಮಿಳ್ನಾಡಿನ ಇತಿಹಾಸ ಮೇಲಕ್ಕೆ ಹಾಕ್ತಿರೋದು ನೀವೆಲ್ಲ ನೋಡ್ತಿದ್ದೀರಿ. ಆದರೆ ಈ ರೀತಿ ಜನಸಾಮಾನ್ಯರ ಮೂಲಕ ವಿನ್ ಆಗಿರೋದಿದೆಯಲ್ವಾ, ಅದು ಬಹಳ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾರೆ ವಿಜಯ್. TVK ಪಕ್ಷ ಗೆದ್ದಿರೋ ರೀತಿಯೇ ಬೇರೆ ಥರದಲ್ಲಿದೆ ಅನ್ನೋದನ್ನು ಗಮನಿಸಬಹುದು. ನೋಡಿ, ಇದುವರೆಗೆ ಅಲ್ಲಿ ಯಾರು ಬ್ರಾಹ್ಮಿಣ್ಸ್ಗೆ ಒಂದೇ ಒಂದು ಟಿಕೆಟ್ ಕೊಡ್ತಿರ್ಲಿಲ್ಲ.
ಬ್ರಾಹ್ಮಿಣ್ಸ್ ಅಂದ್ರೇ ಅಸ್ಪೃಶ್ಯರ ಅನ್ನೋ ರೀತಿಯಲ್ಲಿ ತಮಿಳ್ನಾಡಿನಲ್ಲಿ ಕೆಲವು ಪಕ್ಷಗಳು ಟ್ರೀಟ್ ಮಾಡಿದ್ದಿದೆ. ಆದರೆ 2 ಜನಕ್ಕೆ TVK ವಿಜಯ್ ಟಿಕೆಟ್ ಕೊಟ್ಟಿದ್ರು ಅನ್ನೋ ಚರ್ಚೆ ಕಾರಣ ಆಗ್ತಿದೆ. ಅವ್ರು ಜಾತಿ ನೋಡಿಕೊಟ್ರೋ ಹಾಗೆ ಕೊಟ್ಟರೋ ಹೆಂಗಾದರೂ ಇರಲಿ, ಆದರೆ ಬ್ರಾಹ್ಮಣರನ್ನು ಹತ್ರ ಸೇರಿಸಲ್ಲ ಅನ್ನೋ ಮನಸ್ಥಿತಿಯವರಲ್ಲ ವಿಜಯ್ ಅನ್ನೋದಂತೂ ಪ್ರೂವ್ ಆಯಿತು. DMK, AIADMK, ಕಾಂಗ್ರೆಸ್ಸು ಯಾರೂ ಅಲ್ಲಿ ಒಬ್ಬರು BJPಯಿಂದ ಹಿಡಿದು ಯಾರೊಬ್ಬರು ಅಲ್ಲಿ ಬ್ರಾಹ್ಮಣರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ. ಆದರೆ TVK ಕೊಟ್ಟಿದೆ ಮತ್ತು ಅವರು ಎಲ್ಲ ಗೆದ್ದಿದ್ದಾರೆ ಅನ್ನೋದು ಇಂಟ್ರೆಸ್ಟಿಂಗ್ ಪಾಯಿಂಟ್, ಗಮನ ಸೆಳೀತಿರೋದು. ಹಾಗೆ MK ಸ್ಟಾಲಿನ್ನು, ಜನರಲ್ ಸೆಕ್ರೆಟರಿ ದೊರೈ ಮುರುಗನ್ನು ಎಲ್ಲರನ್ನೂ ಸೋಲಿಸಿರೋ ದೊಡ್ಡ ನಾಯಕರನ್ನೇ ಸೋಲ್ಸಾಕಿದ್ದಾರೆ. TVK ವಿಜಯ್ ತುಂಬ ವಿಭಿನ್ನ ಅನ್ನಿಸ್ತಾ ಇರೋದೇ ಈ ಎಲ್ಲ ಕಾರಣಗಳಿಂದ. ನೋಡಿ, ಇದನ್ನೇ ಅಣ್ಣಾಮಲೈ ಅತ್ಯಂತ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ವಿಜಯ್ ಅವರೇ, ನೀವು ಏನೋ ಮಾಡಬೇಕು ಅಂತ ಬಂದಿದ್ದೀರಲ್ಲ, ಅದನ್ನು ನೀವು ಮಾಡೋದಕ್ಕೆ ದೇವರು ನಿಮಗೆ ಶಕ್ತಿಯನ್ನು ಕೊಡಲಿ ಅಂತ ಅಣ್ಣಾಮಲೈ ಹಾರೈಸಿದ್ದಾರೆ. ಒಂದು ಹೊಸ ಜನ್ರೇಷನ್, ಹೊಸ ರೀತಿಯ ಪಾಲಿಟಿಕ್ಸನ್ನು ಜನ ಬಯಸಿದ್ದಾರೆ, ಅದಾಗ್ತಿದೆ ಅಂತ. ಇನ್ನೊಂದು ಕಡೆ ನೋಡಿ, ಇವ್ರ ತಂದೆ TVK ವಿಜಯ್ ಅವರ ತಂದೆ ಹೋಗಿ ಎಲ್ಲಿ ತಿರುತ್ತಾನಿ ಮುರುಗನ್ ಟೆಂಪಲಲ್ಲಿ ವಿಶೇಷ ಪೂಜೆ ಮಾಡಿಸಿದ್ದಾರೆ. ಅಂದರೆ ಒಬ್ಬರು ಸನಾತನಿ ಅವರು ಕ್ರಿಶ್ಚಿಯನ್ ಆಗಿದ್ರು ಕೂಡ ಸನಾತನ ಧರ್ಮವನ್ನು ಗೌರವಿಸುವಂಥ ವ್ಯಕ್ತಿ CM ಆಗ್ತಿದ್ದಾರೆ ಅನ್ನೋದು ಖುಷಿ. ಯಾಕಂದರೆ ಇವ್ರು ನಿನ್ನೆ ಎಲ್ಲ ಬಂತಲ್ಲ ಎಕ್ಸಿಟ್ ಪೋಲು, ಟೆಂಪಲ್ ರನ್ ಮಾಡಿದರು ವಿಜಯ್, ಬಹಳಷ್ಟು ಟೆಂಪಲ್ ವಿಸಿಟ್ ಹಾಕಿದರು. ಇವತ್ತು ಅವ್ರ ತಂದೆ ಗೆಲುವಾಗ್ತಾ ಇದ್ದ ಹಾಗೆ ಟೆಂಪಲ್ಗೆ ಓಡಿ ಹೋಗಿ ವಿಶೇಷ ಪೂಜೆ ಮಾಡಿಸ್ತಾರೆ. ಇದೆಲ್ಲ ಸನಾತನ ಧರ್ಮಕ್ಕೆ ಇರೋ ಗೌರವ ಅನ್ನೋದಂತೂ ಗೊತ್ತಾಗತ್ತೆ. ಹಾಗಾಗಿ ಕಡೆಗೂ ಅಂಥ ಒಬ್ಬ ವ್ಯಕ್ತಿ ಬಂದ್ರಲ್ಲ ತಮಿಳ್ನಾಡಿನಲ್ಲಿ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಮುಂದಿನ ದಿನಗಳಲ್ಲಿ ಇದರ ಸತ್ಯತೆ ಯಾವ ರೀತಿಯಲ್ಲಿ ಅಲ್ಲಿ ಇರುತ್ತೆ, ಹಿಂದೂಗಳ ಪರಿಸ್ಥಿತಿ ಅನ್ನೋದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಆದರೂ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ವಿಜಯ್ ನಿಜವಾಗಿಯೂ ಬಂದಿದ್ದು ಒಳ್ಳೆಯದಾಯಿತು, ಯಾರಿಂದನೂ ಮಾಡೋಕ್ಕಾಗಿರಲಿಲ್ಲ ಈ ರೀತಿಯದ್ದೊಂದು ಚೇಂಜನ್ನು ತಮಿಳ್ನಾಡಿನಲ್ಲಿ ಅನ್ನುವ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಸೊ ಎಲ್ಲ ಫ್ಯಾಕ್ಟರ್ಗಳನ್ನು ಕೂಡ ಬದಿಗೊತ್ತಿ ಗೆದ್ದಿದ್ದಾರೆ ವಿಜಯ್. ಈ ರೀತಿ ವಿನ್ ಆಗೋದು ಅಂದರೆ ಇಲ್ಲಿ ಏನು ನಾವು ಕ್ಯಾಲ್ಕುಲೇಟ್ ಮಾಡೋಕೆ, ವಿಶ್ಲೇಷಣೆ ಮಾಡೋಕೆ ಸಾಧ್ಯನೇ ಇಲ್ಲ. ಇದರಿಂದ ವಿನ್ ಆದ್ರ, ಅದರಿಂದ ವಿನ್ ಆದ್ರ, ಎಲ್ಲದೂ ಒಂದೇ ಉತ್ತರ, ವಿಜಯ್ ಅನ್ನೋ ಕಾರಣಕ್ಕೆ ವಿನ್ ಆದರು ಅಷ್ಟೇ. ಸೊ ಇವತ್ತು ತಮಿಳ್ನಾಡಿನ ರಿಸಲ್ಟೇ ಎಲ್ಲ ಕಡೆ ಗಮನ. AIADMK ಜೊತೆ ಮೈತ್ರಿ ಮಾಡ್ಕೊಳ್ತಾರಾ ನೋಡಬೇಕು. ಯಾಕಂದರೆ 100 ಕ್ರಾಸ್ ಆಗಿದ್ರೂ ಮ್ಯಾಜಿಕ್ ನಂಬರ್ ಬರೋ ಥರ ಇಲ್ಲ ಪರಿಸ್ಥಿತಿ. ಸಣ್ಣ ಪಕ್ಷಗಳನ್ನು ಸೇರಿಸಿದ್ರೂ ಸ್ವಲ್ಪ ಕಷ್ಟ ಅನ್ನೋ ಥರನೇ ಇದೆ. ಕಾಂಗ್ರೆಸ್ದು 5-6 ಸೀಟು, ಸಣ್ಣ ಪಕ್ಷಗಳು ಎಲ್ಲ ಸೇರಿಸಿದ್ರೆ ಹೆಚ್ಚು ಕಡಿಮೆ ಮ್ಯಾಜಿಕ್ ನಂಬರ್ ಬರಬಹುದು. ಆದ್ರದ್ದು ವೆರಿ ಡೇಂಜರಸ್ಸು. ಆ ಥರ ಜಸ್ಟ್ ಪಾಸ್ ನಂಬರ್ ಇಟ್ಕೊಂಡು ಸರ್ಕಾರ ಮಾಡೋದು. ಸೊ AIADMK ಜೊತೆ ಹೋಗ್ತಾರಾ, ಏನು ಮಾಡ್ತಾರೆ ನೋಡಬೇಕು. AIADMK ಈಗ ತನ್ನನ್ನು ಜಾಸ್ತಿ ಡಿಮ್ಯಾಂಡಲ್ಲಿ ಇಟ್ಕೊಳ್ತಿದೆ. ಅಂದರೆ ನಮಗೆ ಬೇಕಾಗಿಲ್ಲ ಈ ವಿಜಯ್ ಪಕ್ಷದ ಜೊತೆ ಮೈತ್ರಿ, ನಮಗೆ ಬೇಡವೇ ಬೇಡ ಅಂತ ಹೇಳ್ತಾ ಇರೋದು. ಬಟ್ ಅಣ್ಣಾಮಲೈ ಸ್ಟೇಟ್ಮೆಂಟು ನೋಡಿದ್ದೀವಿ ನಾವು, ಏನಂತ ಕಾಫಿ ಟೀ ಎಲ್ಲ ಮಿಕ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ, ಬಟ್ ಅವರು ಒಳ್ಳೇದಾಗಲಿ ಅಂತ ಮಾತ್ರ ವಿಶ್ ಮಾಡ್ತಿದ್ದಾರೆ. ಅವ್ರು ಚೆನ್ನಾಗಿ ಮಾಡಲಿ ಆಡಳಿತ ಅಂತ. ನಾಳೆ ತುಂಬ ಡಿಮ್ಯಾಂಡ್ ತೊಗೊಂಡು NDA ಅಖಾಡಕ್ಕೆ ಇಳಿಯತ್ತಾ, ತಮ್ಮದು ಒಂದಿಷ್ಟು ಸ್ಥಾನಮಾನ ಉಳಿಸ್ಕೊಳ್ಳೋದಕ್ಕೆ. TVK ವಿಜಯ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ನಿಂತಿರುವಾಗ AIADMKನೂ ಚೆನ್ನಾಗಿ ಗೆದ್ದಿದೆಯಲ್ಲ, ಅದಕ್ಕೆ ತಕ್ಕಂತೆ ತಮ್ಮ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಡಿಮ್ಯಾಂಡ್ಗಳನ್ನು ಇಡುತ್ತಾ AIADMK ಅಥವಾ ಓವರಾಲ್ NDA ನೋಡಬೇಕು. ಒಟ್ಟಿನಲ್ಲಿ ಎಕ್ಸ್ಪೆಕ್ಟ್ ಕೆಲವರು ಮಾತ್ರ ಮಾಡಿದ್ರು ಈ ರೀತಿ ರಿಸಲ್ಟನ್ನು, ಆ ಥರ ಬಂದಿದೆ. ವಿಜಯ್ CM ಆಗೋದು ಗ್ಯಾರಂಟಿ. ಯಾರ ಜೊತೆ ಮೈತ್ರಿ ಮಾಡಿಕೊಂಡ್ರು ಅವರೇ ಮುಖ್ಯಮಂತ್ರಿ ಅನ್ನೋದು ಗ್ಯಾರಂಟಿ. ಸರ್ಕಾರವನ್ನು ಸುಭದ್ರ ಹೆಂಗೆ ಮಾಡ್ಕೊಳ್ತಾರೆ ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.